ನಿನ್ನೆ ದಿನ ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಾಗೇನೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ವಿಧಾನ ಪರಿಷತ್ ಸದಸ್ಯರು ರವಿಕುಮಾರ್ ಅವರು ಸ್ಥಳೀಯ ನಮ್ಮೆಲ್ಲ ಶಾಸಕರು ಪಕ್ಷದ ಅಧ್ಯಕ್ಷರು ಎಲ್ಲರೂ ಸಹ ನಿನ್ನೆ ಬಾಲ್ಕಿ ತಾಲೂಕಿನ ಆ ಗ್ರಾಮಕ್ಕೆ ನಾವು ಭೇಟಿನ ಕೊಟ್ವಿ. ಸಚಿನ್ ಪಾಂಚಾಲ್ ಅವರ ಕುಟುಂಬವನ್ನ ಭೇಟಿ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಭೇಟಿನ ಕೊಟ್ಟಾಗ ಯಾವ ರೀತಿ ಆ ಕುಟುಂಬದ ಸದಸ್ಯರು ಸಚಿನ್ ಪಾಂಚಾಳ್ ಅವರ ಸಹೋದರಿಯರು ಈ ಘಟನೆ ಬಗ್ಗೆ ವಿವರವಾಗಿ ಎಲ್ಲವನ್ನೂ ಕೂಡ ಮಾಧ್ಯಮದ ಮುಂದೆನೆ ವಿಚಾರವನ್ನ ತಿಳಿಸಿದ್ರು. ಬಹಳ ದುರಂತ ಅಂತ ಹೇಳಿದ್ರೆ ಯಾಕೆ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿದೆ ಪ್ರಕರಣ, ಬಿಜೆಪಿಯವರಿಗೆ ರಾಜಕೀಯ ತೆವಲು ಅಂತೇಳಿ ಕಾಂಗ್ರೆಸ್ ಅವರು ಮಾತನಾಡ್ತಾರೆ, ಬಿಜೆಪಿಯವರಿಗೆ ಚಟ ಸಚಿವರ ಮೇಲೆ ಆರೋಪ ಮಾಡತಕ್ಕಂಥದ್ದು ಹಿಟ್ ಅಂಡ್ ರನ್ ಮಾಡ್ತಾರೆ, ಚಟಕ್ಕೋಸ್ಕರ ಆರೋಪ ಮಾಡ್ತಾರೆ ಅಂತೇಳಿ ಕೆಲವು ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ, ಅಂದ್ಕೊಂಡಿದ್ದಾರೆ. ಆದ್ರೆ ನಿನ್ನೆ ಆ ಬಡ ಕುಟುಂಬ ಏನು ಸಚಿನ್ ಪಾಂಚಾಳ್ ಒಬ್ಬ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂಥವನು, ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬ, 5 ಜನ ಸಹೋದರಿಯರಿದ್ದಾರೆ. ಯಾವಾಗ ಸಚಿನ್ ಪಾಂಚಾಳ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವನು ಸ್ಟೇಟಸ್ ಅನ್ನು ಹಾಕೊಂಡಿದ್ದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತೇಳಿ ಆತಂಕದಿಂದ ಭಯಭೀತರಾಗಿ ಅವರಿಬ್ರು ಸಹೋದರಿಯರು, 5ರಲ್ಲಿ 2 ಸಹೋದರಿಯರು ಸವಿತಾ ಮತ್ತು ಸುನೀತಾ, 2 ಸಹೋದರಿಯರು ಪೊಲೀಸ್ ಸ್ಟೇಷನ್ಗೆ ಧಾವಿಸ್ತಾರೆ. ಬೀದರ್ನ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಧಾವಿಸ್ತಾರೆ. ಮಧ್ಯಾಹ್ನ 2:15ಗೆ ಭೇಟಿ ಕೊಡ್ತಾರೆ. 25ನೇ ತಾರೀಕು ಭೇಟಿ ಕೊಟ್ಟು ಠಾಣೆನಲ್ಲಿ ಅಲ್ಲಿರ್ತಕ್ಕಂಥ PSI ಅಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ, ಗೋಗರಿತಾರೆ, ಮನವಿ ಮಾಡ್ತಾರೆ, ದಯವಿಟ್ಟು ತತ್ಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ, ನನ್ನ ತಮ್ಮ ಇನ್ನೂ ಕೂಡ ಬದುಕಿದ್ದಾನೆ, ಅವನು ಇನ್ನೂ ಕೂಡ ಮೊಬೈಲ್ ಫೋನ್ ಆನ್ ಅಲ್ಲಿದೆ, ಹೇಗಾದ್ರೂ ಮಾಡಿ ಟ್ರ್ಯಾಕ್ ಮಾಡಿ ಅವನ ಪ್ರಾಣವನ್ನ ಉಳಿಸಿ ಅಂತೇಳಿ ಏನೇ ಪ್ರಯತ್ನ ಮಾಡಿದ್ರು ಸಹ ಅವರ ಮನವಿಯನ್ನ, ಅವರ ಬೇಡಿಕೆಯನ್ನ ಕಿಂಚಿತ್ತೂ ಕೂಡ ಲೆಕ್ಕಿಸದೆ ಅಮಾನವೀಯವಾಗಿ ಏನೋ ಪೊಲೀಸರು ನಡ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ PSI, ಅಲ್ಲಿರ್ತಕ್ಕಂಥ ಇತರ ಪೊಲೀಸ್ ಅಧಿಕಾರಿಗಳು ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಯಾರೂ ಕೂಡ ಇಂಥ ಪ್ರಕರಣಗಳಲ್ಲಿ ಯಾರೂ ಕೂಡ ಪೊಲೀಸ್ ಮೆಟ್ಲು ಹತ್ತೋಕೆ ಸಾಧ್ಯ ಇಲ್ಲ. 2 ಕಾಲಿಗೆ ಅಲ್ಲಿ ತಲುಪ್ತಾರೆ, ಅಲ್ಲಿಂದ ಮತ್ತೊಂದು ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ. ಇಲ್ಲಿ ಯಾಕೆ ಬಂದಿದ್ದೀರಿ ನೀವು, ಗುಲ್ಬರ್ಗ ಹೋಗಿ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ಗಳಿಗೆ ತಿರುಗಾಡಿಸ್ತಾರೆ. ಅದು ಎಲ್ಲೂ ಕೂಡ ನ್ಯಾಯ ಸಿಗೋದಿಲ್ಲ. ಅವರ ಕಂಪ್ಲೇಂಟ್ ಅನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ. ಪಾಪ ಅವನ ಸಚಿನ್ ಪಾಂಚಾಳ್ ಅನ್ನು ಹುಡುಕ್ತಕ್ಕಂಥ ಪ್ರಯತ್ನವೂ ಕೂಡ ಮಾಡಲ್ಲ ಪೊಲೀಸ್ ಅಧಿಕಾರಿಗಳು. ಎಲ್ಲೋ ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಏನಿದೆಯಲ್ಲ, ಕನ್ನಡದಲ್ಲಿ ಒಂದು ಗಾದೆ ಇದೆ, ದಿನ ಸಾವಿರ ಅಳೋರು ಯಾರು ಅಂತೇಳಿ. ಏನ್ ದಿನ ಇಂಥ ಪ್ರಕರಣಗಳು ಬರ್ತಾನೆ ಇರ್ತದೆ. ಮತ್ತೆ ಈ ಪ್ರಕರಣದಲ್ಲಿ ಯಾರು ವಿರುದ್ಧ ಅವರು ಇದಾರೆ, ವ್ಯಕ್ತಿಗಳು ಯಾರು, ಈ ಪ್ರಕರಣದಲ್ಲಿ ಅವನಿಗೆ ಬೆದರಿಕೆ ಆಗ್ತಾ ಇರ್ತಕ್ಕಂಥವ್ರು ಯಾರು? ರಾಜು ಕಪ್ನೂರ್, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ, ಬಹಳ ಪ್ರಭಾವಿ ನಾಯಕ, ಮತ್ತೆ ಖರ್ಗೆ ಕುಟುಂಬಕ್ಕೆ ಬಹಳ ಹತ್ರ ಇರ್ತಕ್ಕಂಥವ್ರು. ಇವೆಲ್ಲವೂ ಕೂಡ ಡೆತ್ ನೋಟ್ ಅಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾನೆ. ಹಾಗಾಗಿ ಮೊದಲದಾಗಿ ನಾ ಹೇಳ್ತಕ್ಕಂಥದ್ದು, ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದಕ್ಕೆ ಇಚ್ಛಪಡೋದು, ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅಂತ ಹೇಳಿದ್ರೆ ಅವರ ಇಲಾಖೆ ಕೇವಲ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಥವಾ ITBT ಅಂತ ಅನ್ಕೋಬೇಡಿ. ನೀವು ಸದನದಲ್ಲೂ ಕೂಡ ತಾವು ನೋಡಿದಿರಿ, ಸರ್ವ ಇಲಾಖೆ ಸಚಿವ, ಎಲ್ಲ ಇಲಾಖೆಗೂ ಕೂಡ ಅವರೇ ಮೇಟಿ, ಅವರೇ ಉಸ್ತುವಾರಿ. ಸದನದಲ್ಲೂ ಕೂಡ ಏನೇ ಪ್ರಶ್ನೆ ಬಂದರೂ ಸಹ ಗೃಹ ಸಚಿವರಿದ್ರು ಕೂಡ ಅವ್ರ ಪರವಾಗಿ ಇವರು ಎದ್ದೇಳ್ತಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬಗ್ಗೆ ಪ್ರಶ್ನೆ ಇದ್ರೆ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ.
ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಿದ್ರು ಕೂಡ ಅದಕ್ಕೂ ಎದ್ದು ಗಲಾಟೆ ಮಾಡ್ತಾರೆ. ಅಂದ್ರೆ ಬಹಳ ಜ್ಞಾನಿಗಳವರು, ಅದನ್ನ ನಾವು ಒಪ್ಕೊಳ್ತೇವೆ. ಪ್ರಿಯಾಂಕಾ ಖರ್ಗೆ ಅವರು ಬಹಳ ಬುದ್ಧಿವಂತರು, ಬಹಳ ದೊಡ್ಡ ಮೇಧಾವಿ, ಬಹಳ ದೊಡ್ಡ ಜ್ಞಾನಿಗಳು. ಅಷ್ಟು ಅದರ ಜೊತೆಗೆ ಅಷ್ಟೇ ಶಕ್ತಿಶಾಲಿ ಮತ್ತು ಪ್ರಭಾವಿ ಮುಖಂಡ, ಅದನ್ನು ಕೂಡ ನಾವು ಒಪ್ಕೊಳ್ತೇನೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಏನ್ ಹೇಳಿದ್ದಾರೆ, ಬಿಜೆಪಿಯವರಿಗೆ ಚಟ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಯಡಿಯೂರಪ್ಪನವರ ಪೋಕ್ಸೋ ಕೇಸನ್ನ ಮುಚ್ಚಾಕಳಕ್ಕೆ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, ನೀವೇನ್ ಸುಪ್ರೀಂ ಕೋರ್ಟಾ, ನೀವೇನ್ ಹೈಕೋರ್ಟಾ, ನೀವೇನ್ ತನಿಖಾಧಿಕಾರಿನಾ, ನೀವೇನ ಕೇಸ್ ಬಗ್ಗೆ ಮಾತನಾಡ್ತಕ್ಕಂಥದ್ದು? ಬಹಳ ದೊಡ್ಡ ಮೇಧಾವಿ ನೀವು, ಗೊತ್ತಿದೆ ನನಗೆ. ಆದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಧ್ವನಿ ಎತ್ತಿರ್ತಕ್ಕಂಥ ವಿಚಾರ ಏನು, ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬಕ್ಕೆ ಅನ್ಯಾಯ ಆಗಿದೆ. 5 ಜನ ಸಹೋದರಿಯರು, ಒಬ್ಬನೇ ಗಂಡು ಮಗ. ಆ ಕುಟುಂಬದ ಒಂದು ಆಧಾರ ಸ್ತಂಭ ಇವತ್ತು ಮುರಿದು ಬಿದ್ದಿದೆ, ಕಳಚಿ ಬಿದ್ದಿದೆ. ನಿಮ್ಮ ರಾಜಕೀಯ ಪುಡಾರಿಗಳ ಕುಮ್ಮಕ್ಕಿನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವು ಸಹ ನಿನ್ನೆ ನನ್ನ ದೆಹಲಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಭೆ ನಮ್ದು ರಾಷ್ಟ್ರೀಯ ಅಧ್ಯಕ್ಷ ನೇತೃತ್ವದಲ್ಲಿ, ಆ ಸಭೆಯನ್ನು ಕೂಡ ಬದಿಗಿಟ್ಟು ನಾವು ನಮ್ಮೆಲ್ಲ ಮುಖಂಡರು ಇವತ್ತು ಬೀದರ್ಗೆ ನಾವು ಬಾಲ್ಕಿಗೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಪ್ರಿಯಾಂಕಾ ಖರ್ಗೆ ಆಗಲಿ ಘಟನೆ ಬಗ್ಗೆ ಬಿಗಿಯಾಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ, ರಾಜು ಕಪ್ನೂರ್ ಏನಿದ್ದಾನೆ ಖರ್ಗೆ ಕುಟುಂಬಕ್ಕೆ ಪರಮಾಪ್ತ, ಖರ್ಗೆ ಕುಟುಂಬಕ್ಕೆ ಅವನು ಬಹಳ ಪರಮಾಪ್ತ ಇರೋದ್ರಿಂದ, ಮತ್ತೆ ಬಡ ಕುಟುಂಬ, ಹಿಂದುಳಿದ ವರ್ಗದ ಕುಟುಂಬ, ಸಮಾಜಕ್ಕೆ ಸೇರಿರ್ತಕ್ಕಂಥ ಕುಟುಂಬಕ್ಕೆ ಅನ್ಯಾಯ ಏನಾಗಿದೆ, ಆ ಒಂದು ಬಡ ಕುಟುಂಬಕ್ಕೆ, ಹಿಂದುಳಿದ ಸಮಾಜ ಕುಟುಂಬ ಸೇರಿದೆ, ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವ ಪ್ರಾಮಾಣಿಕ ಇಚ್ಛೆಯಿಂದ ನಾವು ಇವತ್ತು ನಿನ್ನೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಏನ್ ಹೇಳಿದ್ದಾರೆ ಡೆತ್ ನೋಟ್ ಅಲ್ಲಿ ಸಚಿನ್ ಪಾಂಚಾಳ್ ಅವರು, ಡೆತ್ ನೋಟಿನ ಸೂಸೈಡ್ ನೋಟಿನ ಮೂರನೇ ಪುಟದಲ್ಲಿ ಹೇಳ್ತಾರೆ, ಈ ಟೆಂಡರ್ ಮಾಡಿಕೊಡಲು 5% ದುಡ್ಡಿನ ಬೇಡಿಕೆಯನ್ನು ಇಟ್ಟಿರುತ್ತಾನೆ. ನನಗೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿದ ಮಾತು ದಾಟುವುದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾಧ್ಯಮದ ಸ್ನೇಹಿತರು. ಯಾರು ರಾಜು ಕಪ್ನೂರ್ ಅವರು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಸಚಿನ್ ಪಾಂಚಾಳ್ಗೆ ನಾನು ಏನೇ ಹೇಳಿದ್ರು ಕೂಡ ನನ್ನ ಮಾತನ್ನ ಮೀರೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು, ನನ್ನ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಮೀರೋದಿಲ್ಲ ಅನ್ನೋ ಮಾತನ್ನ ಆ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾನೆ ಸಚಿನ್ ಪಾಂಚಾಳ್ ಅವರು. ಮತ್ತೊಂದು ಕಡೆ ಹೇಳ್ತಾರೆ, ಮಾನ್ಯ ಸಚಿವರ ಬೆಂಬಲ ಸಂಪೂರ್ಣವಾಗಿದೆ, ಅಂತ ನಾನು ಉಲ್ಲೇಖ ಮಾಡಿದ್ದ, ಅದನ್ನು ಕೂಡ ಈ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಇವತ್ತು ಅನೇಕ ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು.